ಪ್ಲಾನಿಂಗ್ ಚಾನಲ್ಗೆ ಸ್ವಾಗತ. She's my Gauri, making me so crazy. You my lovely, my heart is beating Gauri. I'm in love with you, baby, puttu Gauri. Gauri, Gauri. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಾನೀಗ ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಮೆಟ್ರೋ ಹತ್ತಿದೆ. ಮೆಟ್ರೋದಲ್ಲಿ ನೋಡಿದ್ರೆ ಜನ ಸಾಗರ. ಎಲ್ಲೋ ಲೈನ್ ಟ್ರಾವೆಲ್ ಮಾಡಿರೋರಂತೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಭವಿಷ್ಯೋದಯ ಇಲ್ಲಿಗೆ ಹೋಗ್ತಿರೋದು ಗೈಸ್ ನಾವಿವತ್ತು. ಐನೋ ನನ್ನ ವಾಯ್ಸ್ ತುಂಬ ಖರಾಬಾಗಿದೆ, ಅದರಲ್ಲಿ ಕೋಲ್ಡ್ ಬೇರೆ ಆಗಿದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಯ್. ಸೊ ನಾವಾಗ ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಗೈಸ್. ಇಲ್ಲಿ ಲೈನಲ್ಲಿ ನಿಂತ್ಕೊಂಡು ID ಕಾರ್ಡ್ನ ಕಲೆಕ್ಟ್ ಮಾಡಿಕೊಂಡು ಇಲ್ಲೂ ಇಷ್ಟೊಂದು ರೂಮ್ಗಳ ಥರ ಇದೆ, ಎಲ್ಲಿ ಹೋಗ್ಬೇಕಂತ ಕೂಡ ಗೊತ್ತಿಲ್ಲ ಗೈಸ್. ಇಲ್ಲೇನೋ ಇಟ್ಟಿದ್ದಾರೆ ಗೈಸ್, ಬನ್ನಿ ತೋರಿಸ್ತೀನಿ ನಿಮಗೂ. ಇಟ್ಸ್ ನಾಟ್ ಅಬೌಟ್ ಹ್ಯೂಮನ್ ವರ್ಸಸ್ AI, ಇಟ್ಸ್ ಅಬೌಟ್ ಹ್ಯೂಮನ್ ಪ್ಲಸ್ AI. ನೈಸ್. ಇದೆಲ್ಲದ್ರ ಮಧ್ಯೆ ನನಗೆ ತುಂಬ ಇಷ್ಟ ಆಗಿದ್ದು ಈ ಫ್ರೇಮ್. ಕೊಂಡು ಮಾಡ್ತಾ ಇದ್ದಾರೆ. 7 ಜನ ಬಂದಿದ್ದೀವಿ, 4 ಜನ ಕಳೆದೋಗ್ಬಿಟ್ಟಿದ್ದಾರೆ, ಎಲ್ಲೋಗ್ಬೇಕಂತ ಗೊತ್ತಿಲ್ಲ. ನಮಗೆ ಭಾರಿ ಗೊತ್ತಿರುತ್ತೆ, ನಮ್ಮನ್ನು ಬೇರೆ ಕೇಳ್ತಾರೆ. ನಾವು ಎಲ್ಲೋದಿದ್ದೀವಿ ಅಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದೀವಿ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಬೆಳಗ್ಗೆ ತಿಂದಿಲ್ಲ ಅನ್ಸುತ್ತೆ, ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಏನ ಅವರು ನನಗೆ ಬೈತಿದ್ದೆ ಅನ್ಕೊಂಡೆ ನೀನು. ಗೈಸ್ ಹೇಗಿದ್ದೀರಾ? ಅಷ್ಟೇ ಸ್ಟಾಪ್ ಆಗುತ್ತೆ ಗೈಸ್ ಟ್ರಕ್ಕು. ನನ್ನ ಫೋಟೋದಲ್ಲಿ ಬಿಸಿ ಈ ನಡಿ ಹಿಂಗೆ ಫೋಟೋದಲ್ಲಿ ಬ್ಯುಸಿ ಐತೆ, ಫೋಟೋ ತೆಗೆಯೋದ್ರಲ್ಲ, ಫೋಟೋದಲ್ಲೇ ಬ್ಯುಸಿ ಅವಳು. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು ದಿನ ಸಾಯಂಕಾಲ. ಇಲ್ಲಿ ನಾವು ಎಕ್ಸಿಬಿಷನ್ ಬಂದಿರೋ ಥರ ಕಾಣಿಸ್ತಿದ್ದಾರೆ, ಸುಮ್ಮನೆ ಸುತ್ತಾಡೋಕೆ ಬಂದಿರೋ ಥರ ಇದೆ. ಬಟ್ ಇಲ್ಲಿ ಪ್ಲೇಸಸ್ ಮಾತ್ರ ಚೆನ್ನಾಗಿದೆ ನೋಡೋಕ್ಕೆ. ಯಾರಾದ್ರೂ ಫೋಟೋಶೂಟ್ ಮಾಡ್ಕೋಬೇಕಂತೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರಿಗೆ ಬಂದು ಫೋಟೋಶೂಟ್ ಮಾಡ್ಕೊಳ್ಳಿ ಗೈಸ್. ಎಲ್ಲಿ ಹೋಗ್ತಿದ್ದೀವಿ ಅಂತ ಕೂಡ ಗೊತ್ತಿಲ್ಲ ನನಗೆ. ಸುಮ್ಮನೆ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಮಕ್ಕ ಕಾಣಿಸ್ತಾ ಇಲ್ಲ ಅಂತ ಏನೋ ಬೇಜಾರು ಮಾಡ್ಕೊಬಿಡಿ ಗೈಸ್. ಎಂತಕ್ಕಂದರೆ ನನಗೆ ಗೊತ್ತಿಲ್ಲ ಏನು ಕ್ಯಾಮ್ರಾ ಇಟ್ಕೊಬೇಕಂತ. ಇಲ್ಲಿ ಬಿಸ್ನೆಸ್ ವಿಸಿಟರ್ಸ್ ಗೈಸ್, ಆದರೆ ಯಾವ ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ಮಾತ್ರ ಕೇಳಬೇಡಿ. ಎಕ್ಸಿಬಿಷನ್ ಬಂದಿರೋರೆಲ್ಲ ನೋಡೋಕೆ ಬಂದವರು ಏನೋ ಗೊತ್ತಿಲ್ಲ, ಇಲ್ಲಿ ಫೋಟೋ ತೊಗೊಳಕ್ಕಂತೂ ಬಂದಿದ್ದಾರೆ ಗೈಸ್. ಇವರು ಅದಕ್ಕೆ ಕಾಯ್ತಾ ಇರೋದು ತಾನೇ ಜಾನ್ವಿ? ಒಂದು ಪೋಸ್ಗೆ ಎಷ್ಟು ಜನ ಕ್ಯಾಮ್ರಾಮೆನ್ಸ್. ಕೊನೆಗೂ ಆಯ್ತು ಗೈಸ್. ಹೆಂಗೆ ಬಂತು ಅಂತ ಮಾತ್ರ ಕೇಳಬೇಡಿ. ಇದೊಂದೇ ಗೊತ್ತಿರೋಂಥ ಕಂಪ್ನಿ ಗೈಸ್ ಇಲ್ಲಿರೋವಂಥದ್ದು. ಫ್ಯೂಚರ್ ಪ್ರೂಫ್ ಯುವರ್ ಬಯೋಟೆಕ್ ಕೇರಿಯರ್. ಆಸ್ ಬಯೋಟೆಕ್ ಸ್ಟೂಡೆಂಟ್ಸ್ ವಿ ಹ್ಯಾವ್ ಟು ಸಿ ದಿಸ್. ನಮ್ಮ ಕಾಲೇಜವ್ರು ಏನು ಇಟ್ಟಿದ್ದಾರೆ ಗೈಸ್, ಬನ್ನಿ ಹೋಗಿ ನೋಡೋಣ. ನಮ್ಮ ಕಾಲೇಜ್ ಅದೇ ನಾನು ಎಕ್ಸಾಮ್ ಪಕ್ಕ ಇವನ್ನೇ ಕೂತಿದ್ದು. phone number, email, everything just in one tap. NFC implemented, so just in one tap all the details will be passed to you. Like to ಕಡೆಲ್ಲ ನೋಡುವಂಥ ತುಂಬ ಇದೆ, ಬಟ್ ಏನು ನೋಡಬೇಕಂತ ಗೊತ್ತಾಗ್ತಿಲ್ಲ. ಸೊ ಏನು ನೋಡ್ತಿದ್ದಂಗೆ ಹೋಯ್ತಾ ಇದ್ದೀವಿ. ಯಾವ ಕಂಟ್ರಿ ಫ್ಲಾಗ್ ಅದು? ಅಬುದಾಬಿ. ಸೌದಿ ಅರೇಬಿಯಾ ಕಂಟ್ರೀಸ್ ಇಡೀ ಆಲ್ ಓವರ್ ವರ್ಲ್ಡಿಂದ ಬಂದಿದ್ದಾರೆ ಎಲ್ಲ ಸ್ಟಾರ್ಟಪ್ಸ್. ಶೇಕ್ ಜರ್ಮನಿಯಿಂದ ಇದು
ಒಮ್ಮಿ ಈ ಜಮೀನಿಗೆ ಹೋಗ್ತಿರಲ್ಲ ಹೋಗಿ ಕೇಳಿ. ಅವ್ರ ಅಣ್ಣ ಬಗ್ಗೆ ಕೇಳ್ತಿಲ್ಲ. ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಮಾತ್ರ ಬಂದಿರ್ತಾರೆ ಅಂದ್ಕೊಂಡ್ವಿ ಗೈಸ್, ಬಟ್ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ. ಏನಂದೆ ಇನ್ನೊಂದ್ಸಲ ತಗೊಂಡು ಹೋಗ್ಬಿಡೋಣ ಎಕ್ಸಾಮ್ ಹಾಲ್ಗೆ. ವೇರಿಯಬಲ್ ಚಾಟ್ GPT. ಇದು ಒಂದೇ ಗೈಸ್. ಹಟ್ಟಿ ಕಾಫಿ ಫ್ರೀಯಾಗಿ ಕೊಟ್ರೆ ಕುಡಿತೀವಿ, ದುಡ್ಡು ಕೊಟ್ಟದ್ದು ಕುಡಿಯಲ್ಲ. ಓಯ್ ಬಿಲ್ಲು ಹಂಗೆ ಕೊಡ್ಬಿಡು. ಇಷ್ಟು ಸ್ಟಾರ್ಬಕ್ಸ್ಗೆ ಹೋಗ್ಬೋದು. ಕೊಡ್ಬಿಟ್ಟು ಬಂದ್ಬಿಡು. ಅಣ್ಣ ಬರ್ತೀವಿ ನೆಕ್ಸ್ಟ್ ಟೈಮ್. ಇದಕ್ಕೆಲ್ಲ ಬರೀ ಫೋಟೋಸ್ ತೊಗೊಳೋದೇ ಕಾಣಿಸ್ತಾ ಇದೆ guys. ಯಾವ ಕಡೆ ನೋಡಿದ್ರು ನಿಂತ್ಕೊಂಡು ಫೋಟೋ ತಗೊಳ್ಳೋದು. ನಿಜ ಅಂದರೆ ನಿಜ, ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. Finally saw the Indian flag. ಅಷ್ಟೇ ನೀನು ಕನ್ನಡದಲ್ಲಿ ನೋಡಿದ್ವಿ. ಬಸವಣ್ಣನ ವಚನಗಳು ಮಕ್ಕಳಿಗಾಗಿ. ಬಂದಿರೋರ್ಗೆ ಎಕ್ಸ್ಪ್ಲೈನ್ ಮಾಡ್ರು ಅಂತಂದರೆ ಅವ್ರವರೇ ಕಿತ್ತಾಡ್ತವ್ರಲ್ಲಿ. ಅಲ್ಲೂ ನಾವು ನೋಡಿದ್ದು ಎಷ್ಟೊಂದರಲ್ಲಿ ಈ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು. ಇದ್ರದ್ದು ಕೆಲಸ ಏನಪ್ಪ ಅಂತಂದರೆ ಹಾರ್ಟ್ ಮತ್ತು ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಟೈಮಲ್ಲಿ ಈ ಮಷಿನ್ ನಮ್ಮ ಹಾರ್ಟ್ ಮತ್ತು ಲಂಗ್ ಥರ ವರ್ಕ್ ಮಾಡುತ್ತೆ ಗೈಸ್. ಪಾಪ ತಲೆ ವಯಸ್ಸಾಗ್ಬಿಟ್ಟೈತೆ ರೋಗ, ಅದಕ್ಕೆ ಅಲ್ಲಾಡ್ತಾ ಇದೆ ಜಾಸ್ತಿ. ಇಲ್ಲಿ ಏನೋ ಮ್ಯಾಮ್ ರೆಕಾರ್ಡ್ ಮಾಡ್ಕೋತಾ ಇದ್ದಾರೆ. ಓಯ್ ಗರ್ಲ್ಸ್ ಎಲ್ಲೋಗ್ತಿದ್ದೀರಾ? ಅಲ್ಲಿ ನಮ್ಮ ಸ್ಟಾಲಲ್ಲಿ ನೋಡಿ ಫೇಸ್ ಒಂದಿಷ್ಟು ನಮಗೆ ಅದನ್ನ ಇನ್ನೊಂದು ಕಂಪನಿ ನಮ್ಮದು ಮೂವೈಟ್ ಲಿಸ್ಟು, ಅದು ಫೇಸ್ ಒಂದಿಷ್ಟು, ಅದು ಶೇಝಿನ್ ಏನೋ ಒಂದು ಜಿನ್. ಆಯ್ತು ಬಿಡಕ್ಕ, ನಿಮ್ಮಷ್ಟು ಇಂಗ್ಲೀಷ್ ಯಾರಿಗೂ ಗೊತ್ತಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಸೊ ಫುಡ್ ಕೋರ್ಟ್ ಕಡೆ ಹೋಗ್ತಾ ಇದ್ದೀವಿ ನಾವು. ಫೈನಲಿ ಬ್ಯಾಡ್ ಚೂಸ್ ಆಗ್ತಾ ಇದೆ. ತಿಂದಮೇಲೆ 100% ತಿಂದ ಮೇಲೇ ಗೊತ್ತಾಗುತ್ತೆ 100% ಈ ಪಾಸ್ ಯೂಸ್ ಇದೆಯಾ ಇಲ್ವಾ ಅಂತ. ಅದು ಅಲ್ಲ, ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಯೂಸ್ ಮಾಡ್ಕೋಬಾರ್ದು, ಸ್ವಲ್ಪ ಕಷ್ಟಪಡಬೇಕು ಅಂತ. ಒಂದು ದೊಡ್ಡ ಬೆಟ್ಟ ಹತ್ಕೊಂಡು ಬಂದಾಗ ಫೀಲ್ ಆಯ್ತು ಇಲ್ಲಿ ಬಂದಿದ್ದು ಗೈಸ್. ಇಲ್ಲಿ ಬಂದರೆ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ, ಬಟ್ ಏನು ಸ್ಮೆಲ್ ಅಂತ ಗೊತ್ತಿಲ್ಲ. ನಾನು ಗೆದ್ದು ಊಟ ಹಾಕ್ಸ್ಕೊಬಂದ್ವಿ. ಬಂದ್ವಲ್ಲ. ಹೆಂಗಿದೆ ಇವರಿಬ್ರು ಜೋಡಿ? ಏನು ಆರಾಮಾಗಿ ಕೂತಿದ್ದಾರಲ್ಲ. ನೋ ವಿಡಿಯೋನೇ. Next year again? Yes, I would love to be a part of it. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕಿ. Prosthetic limb from Maro. ಏನಿದು? ಅವ್ರು ನಮ್ಮನೆ ನೋಡ್ಕೋಬೇಕಾ? ಏನಿದು? ಸ್ಟೆಪ್ ಲೈಫ್
ತೆಳ್ಳಗವ್ರೆ, ನಮ್ಮಂತ ಕರ್ರೋಗಿರೋ ನೋಡಿದ್ರೆ ಅಟ್ಟೆ ಥರ ಸೈಡಿಗೆ. ಇಲ್ಲೆಲ್ಲ ನೋಡೋಕೆ ತುಂಬ ಇದ್ದಾವೆ ಗೈಸ್, ಬಟ್ ಎಲ್ಲ ಸ್ಟಾಲ್ ಹತ್ರ ಹೋಗಿ ಫುಲ್ ಡೀಟೇಲಾಗೆಲ್ಲ ಕೇಳೋಕ್ಕಾಗಲ್ಲ. ಜಸ್ಟ್ ಒಂದು ಔಟ್ಲುಕ್ ನೋಡ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ. ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಗುಜರಾತ್, ಟೋಟಲ್ 10 ಲ್ಯಾಂಗ್ವೇಜಸ್. ಇದು ಒಂದೇ ಕೀಬೋರ್ಡಲ್ಲಿ ನಾವು 10 ಲ್ಯಾಂಗ್ವೇಜಸ್. ಇನ್ನೂ ನೋಡೋವಂಥದ್ದೆಲ್ಲ ತುಂಬಾ ಇದ್ದಾವೆ ಗೈಸ್, ಬಟ್ ಎಲ್ಲ ಹತ್ರ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಹಂಗೆ ಹೋಗ್ತಾ ಇರ್ತೀವಲ್ಲ, ನೋಡ್ಕೊಂಡು ಹೋಗೋಣ. ಕಣಜ ಬಾಡಿ ಟೆಂಪ್ರೇಚರ್ನ ಡಿಕ್ರೀಸ್ ಮಾಡುತ್ತೆ. ಯಾರಿಗೆ ಜ್ವರ ಇನ್ಕ್ರೀಸು ಮಾಡುತ್ತೆ, ಡಿಕ್ರೀಸು ಮಾಡುತ್ತೆ. ಇದು ಇನ್ಕ್ರೀಸ್ ಮಾಡುತ್ತೆ, ಇದು ಡಿಕ್ರೀಸ್ ಮಾಡುತ್ತೆ. ಏನದು? ಸ್ಕಿನ್ ಟೋನ್ ಕಲರ್ಗೆ ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಅರ್ಥ ಆಗಿದ್ದಂತೂ ಯಾರ್ದೆಲ್ಲ ಸ್ಟಾರ್ಟಪ್ಸ್ ಇದೆ ಅವ್ರಿಗೆಲ್ಲ ಈ ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಒಂದಂತೂ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಗೈಸ್. ನೋಡೋದಕ್ಕೆ ಒಂದೊಂದಕ್ಕಿಂತ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್, ಬಟ್ ಟೈಮ್ ಆಗಿರೋದ್ರಿಂದ ನಾವು ಯಾವುದೂ ನೋಡೋಕ್ಕೆ ಹೋಗ್ತಾ ಇಲ್ಲ. ಯಾಕೆ ಬ್ಯಾಂಗ್ಳೂರ್ ಟೆಕ್ ಸಮಿಟ್ಗೆ ಸ್ಟೂಡೆಂಟ್ಸ್ ಬರಬೇಕಂತಂದರೆ ಸ್ಟೂಡೆಂಟ್ಸ್ಗೂ ಈ ಥರದ್ದೆಲ್ಲ ನೋಡಿದಾಗ ಒಂಥರ ಇನ್ಸ್ಪಿರೇಷನ್ ಸಿಗುತ್ತೆ, ನಾವು ನೆಕ್ಸ್ಟ್ ಟೈಮ್ ಬಂದು ಇಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಸ್ಕೂಲಲ್ಲಿದ್ದಾಗ ಎಂತಕ್ಕೆ ನಮ್ಮ ಟೀಚರ್ಸ್ ಈ ಥರ ಕರ್ಕೊಬಂದಿಲ್ಲ ನಮ್ಮನ್ನು? ಊಟ ಎಲ್ಲ ತಿನ್ಕೊಂಡು ಇನ್ನೊಂದು ಹಾಲಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಗೈಸ್. ಈ 3D ಹ್ಯಾಲೋಗ್ರಾಮ್ನ ನೋಡಿ ಆಲ್ರೆಡಿ 2:32. ನಾವು ಇದನ್ನು ಫಸ್ಟ್ ಟೈಮ್ ನೋಡಿದಾಗ 11 ಸಮಥಿಂಗ್ ಇತ್ತು. ಇಷ್ಟೊತ್ತವೆಲ್ಲ ನೋಡ್ಕೊಂಡು ಬಂದ್ಮೇಲೆ ಎರಡೇ ಹಾಲ್ ನಮ್ದು ಇನ್ನೂ ಎಷ್ಟೊಂದು ಹಾಲ್ಸ್ ಇದೆ ನೋಡೋಕ್ಕೆ, ಆದರೂ ಹೋಗಿಲ್ಲ ನಾವಲ್ಲಿಗೆ. ಜಸ್ಟ್ ಇದು ನೋಡೋಕ್ಕೆ ಅಷ್ಟೇ. ಇದು ಇನ್ನಂತೂ ಎಷ್ಟು ಜನ ಇದ್ದಾರೆ ನೋಡಿ. ಈ ನಾವೇ ತಿರುಗ್ತಾ ಇರೋ ಥರ ಇದೆ ಅಲ್ಲ. ಆ್ಯಕ್ಚುಲಿ ಡಿಸೈನ್ಸ್ನೆಲ್ಲ ನೋಡಿನೇ ಇಲ್ಲೇನೋ ಇದೆ ಅಂತ ಬಂದಿದ್ದು ನಾವು. Paths to becoming a global tech hub with one idea. Build the infrastructure, invite the world, and let ideas thrive. A robust ecosystem grew from Electronic City to ITPL, powered by world-class fiber and advanced labs, attracting Infosys, Wipro, and thousands of startups. More than 17 centers of excellence have been established across various emerging sectors to foster innovation, research, and skill development, powered by strong infrastructure, skilled talent, and government support. Karnataka leads in AI, SaaS, and FinTech, attracting major VC funding, with 40 to 55% of India's unicorns in Bengaluru. The Karnataka biotechnology policy boosts the state's biotech leadership across AI diagnostics and sustainable biomanufacturing. In 2025, Bengaluru launched the Center of Excellence for Space Technology, India's first public-private space manufacturing park and accelerating startups building satellites and rockets. India's semiconductor mission is anchored in Karnataka, backed by a dedicated policy, major R&D and manufacturing investments, and a growing cohort of semiconductor startups. Welcome to BTS 2025. Welcome to Karnataka. Join us as we futurize the world. ನೈಸ್ ಅಲ್ವಾ? ನನಗೂ ಅದೇ ಡೌಟು. ಹೋಗೋಣ ಬೇಡ? Let's go guys, I'm so tired of being here. I can't tolerate these people on second. ಐ ಥಿಂಕ್ ಇಲ್ಲಿರೋ ಎಲ್ಲ ಸ್ಟಾಲ್ಸ್ನು ವಿಸಿಟ್ ಮಾಡಬೇಕಂತಂದರೆ ಒಂದಿನ ಅಂತೂ ಸಾಕಾಗಲ್ಲ ಗೈಸ್. 3 days ಇದ್ದರೆ
3 ಡೇಸು ಹೋಗಿ ನೋಡಿದ್ರೇ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಇಲ್ಲೊಂದು ಫೋಟೋಸ್ ತೊಗೊಂಡು ಹೋಗ್ತಾ ಇರೋದು ಮನೆ ಕಡೆಗೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀರಿ. ಬಾಯ್ ಬಾಯ್.